ಇವತ್ತು ನಾನು 24 ಗಂಟೆ ತನಕ ಈ ಸಿಂಟೆಕ್ಸ್ ಒಳಗಡೆ ಆರಾಮಾಗಿ ಇರ್ಬೋದಂತ ನೋಡಿದ್ದೆ. ಆದರೆ ನನ್ನ ಜೊತೆ ನಡೆದಿದ್ದೇ ಬೇರೆ. ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಕಾಲು ನೋವು, ಒಂದಲ್ಲ ಎರಡಲ್ಲ ಪ್ರಾಬ್ಲಮ್ಮು. 24 ಗಂಟೆ ಚಾಲೆಂಜಿಂಗ್ ನನ್ನ ಜೊತೆ ಯಾವ ರೀತಿ ಆಯ್ತಂತ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡ್ಬೋದು. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ 24 ಗಂಟೆಯ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ತಿಂಗಳಿಂದ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಈ ಚಾಲೆಂಜ್ ಮಾಡಬೇಕಂತ. ಇವತ್ತಿನ ನಮ್ಮ ಚಾಲೆಂಜ್ ಏನಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ಸಿಂಟೆಕ್ಸ್ ಕಾಣ್ತಾ ಇದೆ. ಇವತ್ತು ನಾನು ಪೂರ 24 ಗಂಟೆ ಇದ್ರೊಳಗೇನೆ ಕಳಿಬೇಕಾಗತ್ತೆ. ಈ ಚಾಲೆಂಜ್ ಮಾಡಬೇಕಂತ ನನ್ನ ತಲೆ ಒಳಗೆ ಇದೆ. ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ನೋಡೋಣ ಏನಾಗುತ್ತಂತ. ವಿಡಿಯೋನ ಕೊನೆ ತನಕ ನೋಡಿ. ಟೈಮ್ ನೋಡ್ಬೋದು, ಇವಾಗ 11 ಗಂಟೆ 26 ನಿಮಿಷ ಆಗಿದೆ. ಮಳೆ ಕೂಡ ಬರ್ತಾ ಇದೆ ಜೋರಾಗಿ. ನಾಳೆ ನಮಗೆ ಇದೇ ಟೈಮಲ್ಲಿ ಎದುರುಗಡೆಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಚಾಲೆಂಜ್ ಸ್ಟಾರ್ಟ್ ಮಾಡಲಿಕ್ಕೆ 11:30 ಆಗಿತ್ತು. ಸಿಂಟೆಕ್ಸ್ ಒಳಗಡೆ ಎಂಟ್ರಿ ಮಾಡ್ದಂಗೆ ಪ್ರಾಬ್ಲಮ್ ಆಗಿಬಿಡ್ತು. ಪ್ರಾಬ್ಲಮ್ ಏನಂದರೆ, ಸಿಂಟೆಕ್ಸಿನ ಕ್ಯಾಪಲ್ಲಿ ತೂತಿತ್ತು, ಹೋಲಲ್ಲಿ ನೀರು ಕೂಡ ಬರ್ತಿತ್ತು. ಅದ್ರಗೋಸ್ಕರ ಮೇಲ್ಗಡೆಯಿಂದ ಕವರ್ ಹಾಕಿ ಪ್ಯಾಕ್ ಮಾಡಲಿಕ್ಕಂತ ಹೇಳ್ಬಿಟ್ಟಿದೆ. ನನಗೇನೆಲ್ಲ ಬೇಕೋ ಅದನ್ನು ತಗೊಂಡು ಬಂದುಬಿಟ್ಟಿದ್ದೆ. 24 ಗಂಟೆ ಇದರೊಳಗೆ ಇರಲಿಕ್ಕೆ ನೀರು, ಪವರ್ ಬ್ಯಾಂಕ್, ಇನ್ನೊಂದು ಫೋನು ಎಲ್ಲನೂ ನಾನು ಇದರೊಳಗಡೆ ತಗೊಂಡು ಬಂದಿದ್ದೆ. ಮೇಲ್ಗಡೆಯಿಂದ ಹನಿ ನೀರು ಬೀಳ್ತಾ ಇತ್ತು ನನ್ನ ಮೈ ಮೇಲೆಲ್ಲ. ಪೂರಾ ಸೈಡ್ ಒದ್ದೆ ಆಗಿಬಿಟ್ಟಿತ್ತು. ಅರ್ಧ ಗಂಟೆ ಆದಮೇಲೆ ಮಳೆ ಸ್ಟಾಪ್ ಆಯಿತು. ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬೆವರು ಕೂಡ ಅಷ್ಟೇ ಹೋಗ್ತಾ ಇತ್ತು. ಅದ್ರಗೋಸ್ಕರ ಮುಚ್ಚಳನ ತೆಗ್ದುಬಿಟ್ಟಿದೆ, ಓಪನ್ ಇಟ್ಟಿದೆ ಗಾಳಿ ಬರಲಿಕ್ಕಂತ. ಮೇಲ್ಗಡೆ ಒಳ್ಳೆ ಗಾಳಿ ತಾಗ್ತಾ ಇತ್ತು. ಆದರೆ ನನ್ನ ಮೈಯೆಲ್ಲ ಸೆಕೆಯಿಂದ ಫುಲ್ ಬೆವರು ಇಳಿತಾ ಇತ್ತು. ಹಾಗೆ ಮತ್ತೆ ಸಿಂಟೆಕ್ಸ್ನ ಮುಚ್ಚಳನ ಹಾಕ್ಬಿಟ್ಟೆ. ಚೂರು ಮಳೆ ಕೂಡ ಬರ್ತಾ ಇತ್ತು. ಪಬ್ಜಿ ಆಡ್ಲಿಕ್ಕಂತ ಶುರು ಮಾಡಿಬಿಟ್ಟೆ. हेलो गाइस, हेलो भाई मेरा साथ आ जाओ सब लोग. अभिषेक भाई, थैंक यू फॉर द 20 रुपीज़ सुपर चैट. अब यार ये भाई ने 100 रुपये तो भेज दिया यार. घातक भाई, थैंक यू फॉर द सुपर चैट 500. थैंक यू, लव यू गाइस. बाप रे बाप, मारामारी हो गया, मारामारी. भाई साहब जल्दी से जल्दी रिकॉल कर दो भाई, शॉर्टकट दे दूंगा आपका नाम से. जाके जल्दी रिकॉल कर दो मेरे को. यूट्यूबर हूँ भाई मैं, बहुत बड़ा यूट्यूबर हूँ मैं. जल्दी से जाके रिकॉल कर दो पहले भाई. ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ಇವ್ರು ನೋಡಿ ನನಗೆ ರೀಕಾಲ್ ಮಾಡಲಿಕ್ಕೆ ಯಾವ ಥರ ಓಡ್ತಾ ಇದ್ದಾರಂತ. ನಾನು ಸತ್ತದ ಮೇಲೆ ಪಟಕ್ನೆ ಅಂತ ಹೋಗ್ಬಿಟ್ರಿ ಇವರು. एक बार रिकॉल कर दे बस, काम हो जाएगा. ओ भाई बंदे आराम से कर दो भाई. एक बार उधर आराम से. ನನಗೆ ಇದರೊಳಗಿದ್ದು 1 ಗಂಟೆ ಜಾಸ್ತಿನೇ ಆಗಿತ್ತು. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಪಬ್ಜಿ ಆಡ್ತಾ. ನನಗೇನು ಅನಿಸ್ತಾ ಇರಲಿಲ್ಲ. ನಾನು ಆರಾಮಾಗಿ ಮನೆಯೊಳಗಿದ್ದೀನಿ, ಆ ಥರ ಫೀಲ್ ಆಗ್ತಾಯಿತ್ತು. ಮಾರ್ ದಿಯಾ ಹಮ್ಕೋ ಬಾಯಿನೇ. ಸ್ವಲ್ಪ ಹೊತ್ತಿನಲ್ಲಿ ಮಳೆ ಕೂಡ ಸ್ಟಾಪ್ ಆಗಿಬಿಡ್ತು. ಇವಾಗ ನಾನು ಮತ್ತೆ ಕ್ಯಾಪ್ನ ಓಪನ್ ಮಾಡಿಬಿಟ್ಟೆ. ತುಂಬ ಸೆಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಟೈಮ್ ಸರಿ ಸುಮಾರು 1 ಗಂಟೆ ಆಗಿತ್ತು. ನಾವು ಚಾಲೆಂಜಿಂಗ್ ಸ್ಟಾರ್ಟ್ ಮಾಡಿದ್ದು 11:26ಕ್ಕೆ. ಒಂದು ಕಡೆ ಬಿಸಿಲು ಕೂಡ ಬರ್ತಾಯಿತ್ತು. ತುಂಬ ಭಯ ಆಗಿಬಿಟ್ಟಿತ್ತು. ಯಾಕಂದರೆ ಇದರೊಳಗೆ ಚಾಲೆಂಜಿಂಗ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಒಂದು ಕಡೆ ಬಿಸಿಲಿತ್ತು, ಇನ್ನೊಂದು ಕಡೆ ಮೋಡ ಇತ್ತು. ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಬಿಸಿಲು ಬರಬಾರ್ದಂತ. ಮತ್ತೆ ನನ್ನ ದಿನಚರ್ಯನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹೊಟ್ಟೆ ಕೂಡ ಹಸಿತಾ ಇರಲಿಲ್ಲ. ಅದ್ರಗೋಸ್ಕರ ಗೇಮ್ನ ಆಡ್ಲಿಕ್ಕಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನನಗೆ ಇದರೊಳಗಿದ್ದು 2 ಗಂಟೆ ಆಗೋಗಿತ್ತು. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಯಾವ ರೀತಿ ಟೈಮ್ ಆಯ್ತಂತ ಗೊತ್ತೇ ಆಗಲಿಲ್ಲ. ಊಟ ಮಾಡುವ ಸಮಯ ಆಗಿಬಿಡ್ತು. ಆದರೆ ಹೊಟ್ಟೆ ಕೂಡ ಹಸಿತಾ ಇರಲಿಲ್ಲ. ಆದರೂ ಟೈಮ್ ಆದ್ದರಿಂದ ಊಟ ಮಾಡಲಿಕ್ಕಂತ ಪ್ಲ್ಯಾನ್ ಮಾಡಿಬಿಟ್ಟೆ. ಫೈನಲಿ ನಮ್ಮ ತಮ್ಮ ಊಟನ ತಗೊಂಡು ಬಂದುಬಿಟ್ಟ. ಸಿಂಟೆಕ್ಸ್ ಒಳಗಡೆ ಕೊಟ್ಬಿಟ್ಟ. ತುಂಬ ಬಿಸಿ ಇತ್ತು ಊಟ. ಇವತ್ತಿನ ಸ್ಪೆಷಲ್ ಇಷ್ಟೇ, ಬಟಾಟೆ ಸುಕ್ಕ ಮತ್ತು ದಾಲ್ ಸಾರು, ವೈಟ್ ರೈಸ್. ನಾನೊಂದು ವೆಜಿಟೇರಿಯನ್ ಆದ್ದರಿಂದ ಇದನ್ನು ತಿನ್ನೋದು. ನಾನು ಚಿಕನ್ ಆಗಲಿ ಮೀನಾಗಲಿ ತಿನ್ನೋದೆಲ್ಲ ಬಿಟ್ಟಿದ್ದೇನೆ. ಅದ್ರಗೋಸ್ಕರ ನನ್ನ ವೀಡಿಯೋದಲ್ಲಿ ವೆಜಿಟೇರಿಯನ್ನೇ ನೋಡ್ಲಿಕ್ಕೆ ಸಿಗೋದು. ಮತ್ತು ಮೀನಿನ ವೀಡಿಯೋ ಕೂಡ ಬರಲ್ಲ ನನ್ನ ಇದರಲ್ಲಿ, ಚಾಲೆಂಜಿಂಗ್ ವೀಡಿಯೋ ಬರೋದು. ಊಟ ಆಗಿದ ತಕ್ಷಣ ಮಳೆ ಜೋರಾಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ಗಡೆಯಿಂದ ನೀರು ಕೂಡ ಸೋರ್ತಾ ಇತ್ತು. ಯಾಕಂದರೆ ಮೇಲ್ಗಡೆಯಿಂದ ಕವರ್ ಹಾಕಲಿಕ್ಕೆ ಆಗಲಿಲ್ಲ. ಹಾಗೆ ನನ್ನ ತಮ್ಮನನ್ನು ಕರೆದುಬಿಟ್ಟೆ ಕಾಲ್ ಮಾಡಿ ಕವರ್ ಹಾಕ್ಲಿಕ್ಕಂತ. ಹಾಗೆ ತಮ್ಮ ಬಂದು ಮೇಲ್ಗಡೆಯಿಂದ ಕವರ್ ಹಾಕ್ಬಿಟ್ಟ.
ತುಂಬ ಖುಷಿಯಾಗಿಬಿಡ್ತು ಮಳೆ ಬಂದಿದ್ದು. ನಾನು ಅಂದ್ಕೊಂಡಿದ್ದೆ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಇನ್ನೇನು ಚಾಲೆಂಜ್ ಕ್ವಿಟ್ ಮಾಡೋದೇ ಆಯ್ತು ಅಂತ ನೋಡಿದ್ದೆ. ಅಷ್ಟೊತ್ತಲ್ಲಿ ಮಳೆ ಬಂದು ಒಳ್ಳೆ ಹೆಲ್ಪ್ ಆಯಿತು. ಆಗೋ ಈಗೋ ಮಾಡಿ 5 ಗಂಟೆ ನಾನು ಇದರೊಳಗಡೆ ಕಳೆದುಬಿಟ್ಟಿದ್ದೆ. ನನಗೆ ಯಾವ ರೀತಿ ಅನುಭವ ಆಗ್ತಾಯಿತ್ತಂದರೆ, ಕೋಳಿನ ಕೋಳಿಗೂಡಲ್ಲಿ ಹಾಕಿರ್ತಾರಲ್ಲ ಆ ರೀತಿ ನನಗೆ ಅನುಭವ ಆಗ್ತಾಯಿತ್ತು. ಕೋಳಿಗೂಡಲ್ಲಿ ಹಾಕಿಟ್ಟಿದ್ದಾರಂತ ನನಗೆ ಒಂದು ಕಡೆ ಕಾಲು ನೋವಾಗ್ತಾಯಿತ್ತು ತುಂಬ. ಒಂದು ಕಡೆ ಕಾಲು ನೋವು ಆದರೆ ಇನ್ನೊಂದು ಕಡೆ ಸಿಂಟೆಕ್ಸ್ ಕೆಳಗಡೆಯಿಂದ ಸೈಡಿಂದೆಲ್ಲ ನೀರು ಬರ್ತಾಯಿತ್ತು, ಎಲ್ಲ ಒದ್ದೆ ಆಗ್ತಾಯಿತ್ತು. ನಾನು ಇದ್ರೊಳಗಡೆ ಇದ್ದು 7 ಗಂಟೆ ಆಗೋಗಿತ್ತು. ತುಂಬ ಅಂದರೆ ತುಂಬ ರಿಸ್ಕ್ ಆಗೋಗಿತ್ತು ನನಗೆ. ಯಾಕಂದರೆ 7 ಗಂಟೆ ಇದರೊಳಗಡೆ ಇದ್ದಾಗ ನನಗೆ ಅನುಭವ ಆಗಿತ್ತು, ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ಮೊದಲು 4-5 ಗಂಟೆ ತನಕ ಏನೂ ಅನುಭವನೇ ಆಗಲಿಲ್ಲ. ಆಮೇಲೆ ಇದರೊಳಗಡೆ ಮುಚ್ಚಲಾಗಿಟ್ಟಿದ್ದಲ್ಲ, ಆವಾಗ ನನಗೆ ಉಸಿರಾಡಲಿಕ್ಕೆ ಅಷ್ಟು ಕಷ್ಟ ಆಗ್ತಿತ್ತು. ಒಂದು ಕಡೆ ಮಳೆ ಬೀಳ್ತಾ ಇತ್ತು, ಕ್ಯಾಪ್ ತಗುವಾಗೇ ಇರಲಿಲ್ಲಾಗಿತ್ತು. ಇನ್ನೊಂದು ಕಡೆ ಉಸಿರಾಟ ಪ್ರಾಬ್ಲಮ್ ಆಗ್ತಾಯಿತ್ತು. ಏನು ಮಾಡೋದಂತ ಗೊತ್ತೇ ಆಗಲಿಲ್ಲ. ನನ್ನ ಮುಖ ನೋಡಿನೇ ಗೊತ್ತಾಗ್ಬೋದು ನಿಮಗೆ ಯಾವ ರೀತಿ ಆಯ್ತಂತ. ಕೆಳಗಡೆ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗಿಬಿಡ್ತು. ಒಂದು ಕಡೆ ಸಪೂರ ಮಳೆ ಬೀಳ್ತಾ ಇತ್ತು. ನನಗೆ ನಿದ್ರೆ ಮಾಡೋದು ಯಾವ ರೀತಿ ಅಂತ ಭಯ ಆಗಿಬಿಟ್ಟಿತ್ತು. ಯಾಕಂದರೆ ಮುಚ್ಚಲು ಹಾಕಿದರೆ ನನಗೆ ಉಸಿರಾಟ ಸಿಗಲ್ಲ. ನಾನೊಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ, ಏನಂತ, ಈ ಸಿಂಟೆಕ್ಸ್ನ ಕೆಳಗಡೆ ಹಾಕಿದರೆ ನಿದ್ರೆ ಮಾಡಲಿಕ್ಕೆ ಈಸಿ ಆಗ್ಬೋದು ಮತ್ತು ಉಸಿರಾಟ ಮಾಡಲಿಕ್ಕೆ ಕೂಡ ಈಸಿ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಒಂದು ಸಲ ಸೈಡಿಂದ ಬಂದಂಥ ನೀರು ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಮಳೆ ನೀರಲ್ಲ, ಸೈಡಿಂದ ಬಂದಂಥ ನೀರು ಯಾವ ರೀತಿ ಬಂತಂತ ನನಗೂ ಗೊತ್ತಾಗಲಿಲ್ಲ. ನಾನು ಉದ್ಕೊಂಡು ನಿಮ್ಮನ್ನು ತೋರಿಸ್ತೀನಿ, ನೋಡ್ಬೋದು ಇದರಲ್ಲಿ ಎಷ್ಟು ನೀರು ಇತ್ತಂತ. ಮತ್ತು ಇನ್ನೂ ನೀರಿತ್ತು ಒಳಗಡೆ, ಜಾಸ್ತಿ ಇದು ಮಾಡಲಿಕ್ಕಾಗಲಿಲ್ಲ. ಎಲ್ಲ ಬೆಡ್ಶೀಟೆಲ್ಲ ಒದ್ದೆ ಆಗಿಬಿಟ್ಟಿತ್ತು. ರಾತ್ರಿ ಆಗೋಷ್ಟರಲ್ಲಿ ನಮ್ಮ ತಮ್ಮ ಬಂದು ಸಿಂಟೆಕ್ಸ್ನ ನೆಲಕ್ಕೆ ಉರುಳಿಸ್ತಾನೆ. ಈ ಥರ ಮಾಡಿದ್ದು ಉಸಿರಾಟ ಪ್ರಾಬ್ಲಮ್ ಆದ್ದರಿಂದ ಈ ಮುಚ್ಚಳನ ಓಪನ್ ಇಡಬೇಕಾಗುತ್ತೆ. ಒಂದು ಕಡೆ ಮಳೆ ಇದ್ದರಿಂದ ಈ ಥರ ಮಾಡಿದ್ದು. ತುಂಬ ದೂರಾಗಿ ರಿಸರ್ಚ್ ಆಗ್ತಾಯಿತ್ತು. 7 ಗಂಟೆ ಆದ ನಂತರ ರಿಸರ್ಚ್ ಮಾಡಿದ್ದು, ಅದು ಕೂಡ ಇದರೊಳಗಡೆ ಇದ್ದು ಮಾಡಿದ್ದು. ಮತ್ತು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದು, ಯಾಕಂದರೆ ಮಳೆ ಕೂಡ ಬರ್ತಾಯಿತ್ತು. ಕವರಿಂದ ತುಂಬ ಹೆಲ್ಪ್ ಆಯಿತು. ಮಳೆ ನೀರು ಬರ್ತಾ ಇದ್ದಂಗೆ ಒಳ್ಳೆ ಹೆಲ್ಪ್ ಆಯಿತು. ಒಂದು ಕಡೆ ಪವರ್ ಬ್ಯಾಂಕ್ ಚಾರ್ಜ್ ಕೂಡ ಖಾಲಿ ಆಗಿಬಿಡ್ತು. ಗೇಮ್ ಆಡೋದ್ರಿಂದ ಪವರ್ ಬ್ಯಾಂಕ್ ಚಾರ್ಜ್ ಎಲ್ಲ ಖಾಲಿ ಆಗಿಬಿಡ್ತು. ಹಾಗೆ ನನ್ನ ತಮ್ಮನ ಕರೆದು ಚಾರ್ಜ್ ಹಾಕ್ಲಿಕ್ಕಂತ ಪವರ್ ಬ್ಯಾಂಕ್ ಕೊಟ್ಬಿಟ್ಟೆ. ಸ್ವಲ್ಪ ಹೊತ್ತಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಟೈಮ್ ನೋಡಿದೆ, ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ನಾನು ಇದರೊಳಗಡೆ ಇದ್ದು 10 ಗಂಟೆ ಆಗೋಗಿತ್ತು. ನಾವು ಸ್ಟಾರ್ಟಿಂಗ್ ಮಾಡಿದ್ದು 11:26ಕ್ಕೆ, ಇವಾಗ ಟೈಮ್ 9:30 ಆಗಿಬಿಡ್ತು. ನನ್ನ ತಮ್ಮ ಕಾಲ್ ಮಾಡಿದ್ದ ಊಟನ ತರ್ತಾಯಿದ್ದೀನಿ ಅಂತ. ಆಮೇಲೆ ಊಟ ತರಲಿಕ್ಕಂತ ಕರೆದುಬಿಟ್ಟೆ ಅವನನ್ನು. ಸಿಂಟೆಕ್ಸ್ ಒಳಗಡೆ ಒದ್ದೆ ಆಗೋಗಿತ್ತು. 4 ಸೈಡಿಂದ ಚೂರು ನೀರು ಬರ್ತಾಯಿತ್ತು. ಬೆಡ್ಶೀಟ್ ಕೂಡ ಒದ್ದೆ ಆಗೋಗಿತ್ತು. ಊಟನ ಮುಗಿಸಿ ಫ್ರೆಂಡ್ ಜೊತೆ ಪಬ್ಜಿ ಆಡ್ಲಿಕ್ಕಂತ ಮತ್ತೆ ರಾತ್ರಿ ಹೊತ್ತಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ. ಗೇಮ್ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಒಂದು ಕಡೆ ನಿದ್ರೆ ಕೂಡ ಬರ್ತಾ ಇಲ್ಲಾಗಿತ್ತು. ಟೈಮ್ ನೋಡುವಂತ ಹೋದಾಗ ಶಾಕ್ ಆಗಿಬಿಡ್ತು. ಟೈಮ್ನ ನೋಡಿ 1 ಗಂಟೆ ಆಗೋಗಿತ್ತು. ಪಬ್ಜಿ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಲಾಸ್ಟ್ ಗೇಮ್ ಮಾಡಿ ನಿದ್ರೆ ಮಾಡ್ಲಿಕ್ಕಂತ ಹೋಗೋ ಮುಂಚೆ ದೇವ್ರ ಹೆಸರನ್ನ ಜಪ ಮಾಡ್ಲಿಕ್ಕಂತ ಒಂದು ಸ್ವಲ್ಪ ಗಂಟೆ ಕೂತ್ಕೊಂಡಿದ್ದೆ. ದೇವ್ರ ಹೆಸರನ್ನ ಜಪ ಮಾಡ್ತಾ ನಿದ್ರೆ ಬಂದಿದ್ದೇ ಗೊತ್ತಾಗಲಿಲ್ಲ. ದೇವ್ರ ಹೆಸರು ಜಪ ಮಾಡ್ತಾನೆ ನಿದ್ರೆ ಮಾಡಿಬಿಡ್ತು. ಆವಾಗ ಮತ್ತೆ ಪುನಃ ಎಚ್ಚರ ಆಗಿಬಿಡ್ತು. ಒಳ್ಳೆ ನಿದ್ರೆ ಬಿದ್ದಿತ್ತು. ಆದರೆ ಮಧ್ಯದಲ್ಲಿ ಎಚ್ಚರ ಆಗಿದ್ದೇ ಗೊತ್ತಾಗಲಿಲ್ಲ. ಎಚ್ಚರ ಆದಾಗ ಟೈಮ್ ನೋಡಿದೆ, ಶಾಕ್ ಆಗಿಬಿಡ್ತು. ಟೈಮ್ನ ನೋಡಿ 2 ಗಂಟೆ 24 ನಿಮಿಷ ಆಗೋಗಿತ್ತು. ನಾನು ಯಾವತ್ತೂ ಚಾಲೆಂಜಿಂಗ್ ವೀಡಿಯೋ ಮಾಡುವಾಗ ನನಗೆ ನಿದ್ರೆನೇ ಬರಲ್ಲ. ಅದ್ರಕ್ಕೋಸ್ಕರ ಯಾವತ್ತೂ ಹಂಗೆ ಚಾಲೆಂಜಿಂಗ್ ಮಾಡುವ ಮುಂಚೆ ಅದ್ರಕ್ಕೋಸ್ಕರ ಟೈಮ್ ಆಗೋಗಿತ್ತು. ಬೆಳಗ್ಗೆ ಮಳೆ ಬೀಳ್ತಾ ಇತ್ತು. ನಾನು ನಿದ್ರೆ ಮಾಡಲಿಕ್ಕೆ ರಾತ್ರಿ 2:30 ಗಂಟೆ ಆಗಿತ್ತು. ಎಚ್ಚರ ಆಗಲಿಕ್ಕೆ 6:30 ಆಗಿತ್ತು. ಮಳೆ ಸ್ಟಾಪ್ ಆದಂಗೆ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಟೈಮ್ ನೋಡಿದೆ, ಟೈಮ್ ಒಂದು ಕಡೆ 10:30 ಆಗಿತ್ತು ಟೈಮು. ಅದೇ ರೀತಿ ನನ್ನ ತಮ್ಮನನ್ನು ಕರೆದು ಸಿಂಟೆಕ್ಸ್ನ ಸ್ಟೇಟ್ ಮಾಡಲಿಕ್ಕಂತ ಕರೆದುಬಿಟ್ಟೆ.
ಆಮೇಲೆ ಸಿಂಟೆಕ್ಸ್ನ ಸ್ಟೇಟ್ ಮಾಡಿ ಇನ್ನು ನನಗೆ ಕೇವಲ 1 ಗಂಟೆ ಇದರೊಳಗೆ ಇರಬೇಕಾಗತ್ತೆ. ಅಷ್ಟೊತ್ತಲ್ಲಿ ಸ್ವಲ್ಪ ಗೇಮ್ನ ಆಡಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಯಾಕಂದರೆ ಗೇಮ್ ಆಡಿದರೆ ಟೈಮ್ ಆಗಿದ್ದು ಗೊತ್ತಾಗಲ್ಲ. ಸ್ನೇಹಿತರೆ, ಫೈನಲಿ ನನ್ನ 24 ಗಂಟೆ ಚಾಲೆಂಜಿಂಗ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸ್ನೇಹಿತರೆ, ನಿನ್ನೆ ನಾವು ಇದೇ ಟೈಮಲ್ಲಿ ಬಂದಿದ್ದು. ಟೈಮ್ ನೋಡ್ಬೋದು, 11:26 ನಾವು ಎಂಟ್ರಿ ಮಾಡಿದ್ದು ಈ ಸಿಂಟೆಕ್ಸ್ ಒಳಗೆ. 24 ಗಂಟೆ ಜಾಸ್ತಿ ಆಗಿದೆ, 2 ನಿಮಿಷ 2 ನಿಮಿಷ ಜಾಸ್ತಿ ಆಗಿದೆ. ಸ್ನೇಹಿತರೆ, ಫೈನಲಿ ನನ್ನ ಚಾಲೆಂಜಿಂಗ್ ವಿಡಿಯೋ ಯಾವ ರೀತಿ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಥರ ಬೇರೆ ವಿಡಿಯೋ ಆಗಲಿ, ಕ್ಯಾಂಪಿಂಗ್ ವಿಡಿಯೋ ಆಗಲಿ ನನ್ನ ಚಾನಲಲ್ಲಿ ಬರುತ್ತಾ ಇರುತ್ತೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ.